ಓಂ ಷಣ್ಮುಖಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಎದುರುಗಡೆ ಮನೆ ಇರ್ಬೋದು, ಯಾರ ಮನೆಯಲ್ಲೂ ಸಹ ಪುಟ್ಟ ಮಕ್ಕಳಿದ್ದಾಗ ಅವು ದೇವರಿಗೆ ಸಮಾನ. ಯಾಕೆಂತ ಹೇಳಿದ್ರೆ 1 ವರ್ಷದ ತನಕ ಆ ಮಕ್ಕಳಿಗೆ ಭಗವಂತನ ಕೃಪಾಶೀರ್ವಾದ ಪೂರ್ಣವಾಗಿರುತ್ತೆ. ಇನ್ನು 3 ವರ್ಷದ ತನಕ ಅದು ಸ್ಟಡಿ ಮಾಡ್ತಾ ಇರುತ್ತೆ, ಸಮಾಜ ಹೇಗೆ, ಯಾರು ಏನು ಅಂತಕ್ಕಂಥದ್ದನ್ನು ಅದು ಎಲ್ಲೋ ಒಂದು ಕಡೆ ಅಭ್ಯಾಸ ಮಾಡ್ತಾ ಇರುತ್ತೆ. ಅದು ಹೊಂದ್ಕೊಳ್ತಾ ಇರುತ್ತೆ ಆ ಸೊಸೈಟಿಗೆ, ಆ ಸಮಾಜಕ್ಕೆ, ಆ ಕುಟುಂಬಕ್ಕೆ ಅದು ಹೊಂದ್ಕೊಳ್ತಾ ಇರುತ್ತೆ. ಬಹುಮುಖ್ಯವಾಗಿ ಇವತ್ತಿನ ದಿವಸ ಮಕ್ಕಳಿಗೆ ದೃಷ್ಟಿ ಆಗ್ತಕ್ಕಂಥದ್ದು. ನಾವು ಹಲವಾರು ವಿಧಗಳಿರುತ್ತೆ ದೃಷ್ಟಿ ಇದ್ದಾಗ. ಕೆಲವರು ಕರ್ಪೂರದಿಂದ ತೆಗಿತಾರೆ, ಕೆಲವರು ಅರಿಶಿನ ನೀರದಿಂದ ತೆಗಿತಾರೆ, ಅನೇಕ ವಿಧದ ದೃಷ್ಟಿಗಳಿರ್ಬೋದು. ತಾಯಿಯಾದವಳು ತನ್ನ ಸೆರಗಿನಿಂದ ದೃಷ್ಟಿ ತೆಗಿತಾರೆ. ಅದೇ ಕೆಲವು ಹಳ್ಳಿಗಳಲ್ಲಿ ನೋಡೋದಕ್ಕೆ ಹೋದಾಗ ಕಸ ಗುಡಿಸ್ತಕ್ಕಂಥ ಪೊರಕೆಯಿಂದ ದೃಷ್ಟಿ ತೆಗಿತಾರೆ. ಇವೆಲ್ಲಕ್ಕಂತ ಮಿಗಿಲಾಗಿ ಪದೇ ಪದೇ ಮಗು ಅಳ್ತಾ ಇದೆ, ಸಿಕ್ಕಾಪಟ್ಟೆ ಅಳ್ತಾ ಇದೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಮಗುವನ್ನು ನಿಲ್ಸೋಕೆ ಆಗ್ತಾನೆ ಇಲ್ಲ. ಡಾಕ್ಟ್ರ್ ಏನೋ ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನೂ ಕೊಡ್ತಾ ಇದ್ದೀವಿ, ಆದರೂ ಕೂಡ ಮಗು ಪದೇ ಪದೇ ಹಠ ಮಾಡ್ತಾ ಇದೆ, ಅಳ್ತಾ ಇದೆ, ಎಲ್ಲೋ ಒಂದು ಕಡೆ ಕಿರ್ಚ್ತಾ ಇದೆ. ನಮಗೆ ಗೊತ್ತು, ಬಾಲಗ್ರಹ ಪೀಡೆಗಳು 12 ವರ್ಷದ ತನಕ ಮಕ್ಕಳಿಗೆ ಒಂದಲ್ಲ ಒಂದು ವಿಧದಲ್ಲಿ ಅದು ಕಾಟವನ್ನು ಕೊಡ್ತಾ ಇರುತ್ತೆ. ಆದರೆ ನಾವು ತುಂಬ ಸೂಕ್ಷ್ಮದಲ್ಲಿಯೇ ಸೂಕ್ಷ್ಮ ತಂತ್ರ ಆಗಿರ್ತಕ್ಕಂಥದ್ದು, ಬೇಗ ಆ ಮಗು ಹಠ ನಿಲ್ಲಿಸಬೇಕು, ಬೇಗ ಆ ಮಗು ಅಳೋದನ್ನು ನಿಲ್ಲಿಸಬೇಕು. ಆ ಮಗುವಿನ ದೇಹದಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಶಾಂತಿಯ ವಾತಾವರಣ ನೆಲೆಸೋಕ್ಕೆ ನಮ್ಮ ಪೂರ್ವಿಕರಿರ್ಬೋದು, ಹಿರಿಯರಿರ್ಬೋದು, ಇತಿಹಾಸ ಇರ್ಬೋದು, ಅನುಭವಗಳಿರ್ಬೋದು, ಇವೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಆ ಮಗುವಿಗೆ ತಕ್ಷಣವೇ ತೆಗಿತಕ್ಕಂಥ ಒಂದು ಸಣ್ಣ ಪುಟ್ಟ ದೃಷ್ಟಿ ಇರ್ಬೋದು, ಸಣ್ಣ ಒಂದು ತಂತ್ರ ಇರ್ಬೋದು. ಅದು ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ಆ ಮಗು ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಶುದ್ಧವಾದ ನೀರು ತಗೋಬೇಕು, ಹಾಗೆ ಶುದ್ಧವಾದ ಕಬ್ಬಿಣ ತಗೋಬೇಕು. ಈಗಾಗಲೇ ಉಪಯೋಗಿಸಿರ್ತಕ್ಕಂಥ ಕಬ್ಬಿಣ ಅಷ್ಟು ಶುಭ ಅಲ್ಲ. ಶುದ್ಧವಾದ ಕಬ್ಬಿಣ ತಗೊಂಡು ಅದನ್ನು ಒಂದು ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟ ಆದ ಮೇಲೆ ಆ ಒಂದು ಕಬ್ಬಿಣವನ್ನು ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಪಾತ್ರೆ ಇಟ್ಟು ಅದರಲ್ಲಿ ಶುದ್ಧವಾದ ನೀರು ತಗೊಂಡು ಆ ನೀರಲ್ಲಿ ಈ ಕಬ್ಬಿಣದ ಒಂದು ಪೀಸನ್ನು ಹಾಕಿ ಚೆನ್ನಾಗಿ ಕಾಯಿಸಿದ ತಕ್ಷಣ, ಕಾಯಿಸಿದ ಆದಮೇಲೆ ಏನು ಮಾಡಬೇಕು, ಆ ಮಗುವಿಗೆ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆ ಮಗುವಿಗೆ ತಲೆಯ ಸುತ್ತಲೂ ಅದನ್ನು ಪ್ರೋಕ್ಷಣೆ ಮಾಡಿ ಆ ನೀರನ್ನು ಆ ದೇಹದಿಂದ ಹೊರಗಡೆ ಅದನ್ನು ಬಿಸಾಡಿದ್ದೆ ಆದರೆ ಆ ಮಗುವಿಗೆ ಬೇಗ ದೃಷ್ಟಿ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ಶುಭ ಕೂಡ ಆಗ್ತಕ್ಕಂಥದ್ದು. ಕಬ್ಬಿಣದ ನೀರಿನಿಂದ ಆ ಮಗುವನ್ನು, ಆ ನೀರು ಏನು ಕಾಯಿಸ್ಕೊಂಡಿರೋ ನೀರನ್ನು ತಲೆಗೆ ಒಂದು 3 ಸುತ್ತು ಇಳೆ ತೆಗೆದುಬಿಟ್ಟು ಆ ನೀರನ್ನು ರೋಡಲ್ಲಿ ಬಿಸಾಡಿಬಿಟ್ಟಿದ್ದೆ ಆದರೆ ಆ ನೀರಿನ ಮುಖಾಂತರ, ಆ ಕಬ್ಬಿಣದ ಮುಖಾಂತರ ಕೆಟ್ಟ ದೃಷ್ಟಿ ಕೂಡ ಹೋಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ಅನುಭವ, ಹಾಗೆಯೇ ಸೂಕ್ಷ್ಮ ಕೂಡ ಇರುತ್ತೆ. ಇದು ವೈಜ್ಞಾನಿಕವಾಗಲೂ ಕೂಡ ಅದು ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.